ನಮಸ್ತೆ ಅಮ್ಮ. ಶ್ರೀದೇವಿ ಅಮ್ಮಗೆ ನನ್ನ ಅನಂತ ಕೋಟಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂತ ಹೇಳಿದರೆ, ಇವತ್ತು ನಾನು ಒಂದು ಗ್ರೂಪಲ್ಲಿ ಒಂದು ಪಾಪುದು ಫೋಟೋ ಹಾಕಿದ್ದೆ. ಆ ಪಾಪು ಕಂಡೀಷನ್ ಹೇಗಿತ್ತಪ್ಪ ಅಂತ ಹೇಳಿದರೆ 108 ಡಿಗ್ರಿ ಜ್ವರ ಇತ್ತಂತೆ. ಅದು ಮುಖ ಕಣ್ಣು ಸಹಿತ ಬಿಡ್ತಿರ್ಲಿಲ್ಲಂತೆ, ಊಟನೇ ಮಾಡ್ತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲಂತೆ. ಅವರು ಡಾಕ್ಟ್ರ್ ಏನಂತ ಹೇಳಿದರೆ ಫುಲ್ಲು ಬಾಡಿ ಒಳಗೆ ಅಂದರೆ ನರಗಳೆಲ್ಲ ಬತ್ತಿ ಹೋಗಿದ್ದಾವೆ, ಡ್ರಿಪ್ಪು ಸಹಿತ ಹೋಗಲ್ಲ ಅಂತ ಹೇಳಿದ್ರಂತೆ. ಆಯ್ತು ಇನ್ನೇನು ಇಲ್ಲ ಅನ್ನುವಂಥ ಸ್ಟೇಜಲ್ಲಿತ್ತು. ಬಟ್ ಅದು ನಮಗೆ ಗೊತ್ತಾಗಿರೋದು ಬೆಳಗ್ಗೆ, ನಿನ್ನೆ ಆಗಿರೋದೆಲ್ಲ ನಿನ್ನೆಯಿಂದ ಆಗಿದೆ ಅದು. ಬಟ್ ಹೇಳಿರಲಿಲ್ಲ. ಆ ಮಗು ಎಲ್ಲಿತ್ತಪ್ಪ ಅಂತ ಹೇಳಿದರೆ ಮಂಗಳೂರಲ್ಲಿ. ಅದು ನನ್ನ ಸ್ವಂತ ತಮ್ಮನ ಮಗಳು. ಅವರು ಸಹಿತ ಅದು ಗೊತ್ತಾಗಿರಲಿಲ್ಲ ನಮಗೆ ಹೇಗಪ್ಪ ಅಂತ ಹೇಳಿ. ಬಟ್ ಬೆಳಗ್ಗೆ 8 ಗಂಟೆಗೆ ನಮಗೆ ವಿಚಾರ ಗೊತ್ತಾಗಿದ್ದು ಹೀಗಾಗಿದೆ ಅಂತ ಹೇಳಿದರು. ನನಗೆ ಏನು ಮಾಡಬೇಕು ಅನ್ನೋ ಗೊತ್ತೇ ಆಗದೆ ಇರೋ ಟೈಮಲ್ಲಿ ರೇಖಿ ನನಗೆ ತುಂಬಾ ಸಪೋರ್ಟ್ ಮಾಡ್ತು. ಶ್ರೀದೇವಿ ಅಮ್ಮ, ನಾನು ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸು ನನಗೆ ತುಂಬಾ ಸಪೋರ್ಟ್ ಮಾಡಿದರು ಅಂತೀನಿ. ಏಕೆಂದರೆ ಎಲ್ಲರೂ ಹೀಲ್ ಮಾಡಿದ್ದಾರೆ. ಪಾಪು ಆರಾಮಾಗಲಿ ಅಂತ ಹೇಳಿ ಎಲ್ಲರೂ ಹೀಲ್ ಮಾಡಿದ್ದೀರ. ನಿಮಗೂ ಸಹಿತ ಒಂದು ನನ್ನ ಅನಂತ ಕೋಟಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ನಮಗೆ ರೇಖಿ ಹೇಗಿದೆಯಪ್ಪ ಅಂತ ಹೇಳಿದರೆ, ರೇಖಿ ನಿಜವಾಗ್ಲೂ ಒಂದು ಮಿರಾಕಲ್. ಇವತ್ತಿನ ಕ್ಷಣದಲ್ಲಿ ಒಂದು ಮಿರಾಕಲ್ಲೇ ಆಗಿದೆ ನನಗನ್ಸೋ ಮಟ್ಟಿಗೆ. ಅಮ್ಮಂಗೆ ಫೋನ್ ಹಚ್ಚಿದ್ದೆ, ಅಮ್ಮನೂ ಹೇಳಿದರು ಹೀಗಾಗಿತ್ತು ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಬೇಜಾರಾಗಿತ್ತು. ಏನು ಮಾಡಬೇಕು ಅನ್ನೋ ಪರಿಸ್ಥಿತಿನೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗದೇ ಇರೋಂಥ ಟೈಮಲ್ಲಿ ಏನೋ ನಮ್ಮ ಕೈಲಿ ಆಗಿದ್ದು ನಾವು ಮಾಡ್ತಾ ಹೋದೆ. ಹೀಲಿಂಗ್ ಮಾಡಿದೆ, ಪೆಂಡುಲಮ್ನಾಗ ಹೀಲ್ ಮಾಡಿದೆ, ಚಕ್ರಾಗಿದು ಮಾಡಿದೆ. ರೇಖಿ ಮಾತನ್ನು ನಂಬಿದ್ದೆ ನಾನು ನಿಜವಾಗ್ಲೂ. ಎಷ್ಟು ಅದು ಮಿರಾಕಲ್ಲಾಗಿ ಇವತ್ತೊಂದು ಸಿಚುವೇಶನ್ ನಡೀತು ಅಂದರೆ, ಇವತ್ತು ಆ ಪಾಪು ಹೇಗಿದೆ ಅಂತ ಹೇಳಿದರೆ, ಮಧ್ಯಾಹ್ನ ಅನ್ನೋದ್ರೊಳಗೆ ಚೇತರಿಸ್ಕೊಂಡಿದೆ, ಹಾಲು ಕುಡ್ದಿದೆ. ಮತ್ತು ಈಗ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಜ್ವರ ಕಡಿಮೆ ಆಗ್ತಾ ಬಂದಿದೆ. ಜ್ವರ ಕಡಿಮೆ ಆಗಿದೆ. ಇವಾಗ ಎಳ್ನೀರು ಕುಡಿದು, ಸ್ವಲ್ಪ ನೀರು ಕುಡಿದು, ಕಣ್ಣು ಬಿಟ್ಟು ಅವ್ರ ಅಪ್ಪಾಜಿ ಜೊತೆ ಮಾತಾಡ್ತಾ ಇದೆ ಅಂತೆ. ಇದು ನಿಜವಾಗ್ಲೂ ನಮ್ಮ ಜೀವನಕ್ಕೆ ರೇಖಿ ಬಂದು ಒಂದು ಅದ್ಭುತವಾದ ಒಂದು ಮಿರಾಕಲ್ಲುಗಳು ನಡೆಯುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ಅಳ್ತಾ ಇದ್ವಿ ಬೆಳಗ್ಗೆ. ನಾವು ಹೇಗೆ ಅಂದರೆ ಮುಗೀತು ಅಂತ ಡಾಕ್ಟ್ರ್ ಹೇಳಿದಾಗ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಲಾಸ್ಟು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ರೇಖಿ ನಮಗೆ ನಿಜವಾಗ್ಲೂ ಕೈ ಹಿಡಿತು. ನನಗೆ ಈ ರೇಖಿ ಕಲಿಸ್ಕೊಟ್ಟಂಥ ನನ್ನ ಗುರು ಅನ್ನೋದಕ್ಕಿಂತ ಒಂದು ದೇವತೆನೇ ಅನ್ಬೋದು. ಆ ದೇವತೆಗೆ ನನ್ನ ಕುಟುಂಬದ ಪರವಾಗಿ ಪೂರ್ತಿ, ನನ್ನ ಕುಟುಂಬ, ನಮ್ಮ ತಮ್ಮ, ನನ್ನ ತಂಗಿ, ಅವರೆಲ್ಲರ ಪರವಾಗಿ, ನನ್ನ ಅಮ್ಮ ಅಪ್ಪಾಜಿ ಅವರೆಲ್ಲರ ಪರವಾಗಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಮತ್ತು ನನ್ನ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ಗೂ ಸಹಿತ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಇದು ಒಂದು ಎಲ್ಲರ ಜೀವನದಲ್ಲಿಯೂ ಒಂದು ನನಗೆ ಹೇಳ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದರೆ, ಪ್ರತಿಯೊಬ್ಬರೇ ಸಣ್ಣದಲ್ಲ ಅಂತ ಹೇಳಿ ಸುಮ್ಮನೆ ಬಿಡ್ತಾರೆ. ಅದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಬಟ್ ನನಗೂ ಸ್ವಲ್ಪ ಆಗುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಇಷ್ಟೊಂದು ದೊಡ್ಡದಾದ ಮಿರಾಕಲ್ಗಳು ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ಆ ಮಗು ಜೀವಂತವಾಗಿ ಖುಷಿಯಾಗಿ ಉಸಿರಾಡೋದಕ್ಕೆ ಮತ್ತು ಅದು ನಗ್ತಾ ಇರೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಅಮ್ಮ, ಮಧ್ಯಾಹ್ನ ನಿಮಗೆ ಫೋನ್ ಮಾಡಿದ್ದೆ. ನಾನು ಎಷ್ಟು ಬೇಜಾರಲ್ಲಿದ್ವಿ ಅಂದರೆ ಏನಾಗುತ್ತೋ ಅನ್ನುವಂಥಷ್ಟು ಇದಾಗಿದೆ. ಪಾಪ ಇರೋದು ಮಂಗಳೂರಲ್ಲಿ, ಬಟ್ ನಾವಿರೋದು ಇಲ್ಲಿ. ಮಂಗಳೂರು ಅಂದರೆ ಅವ್ರ ಅಮ್ಮ ಡೆಲಿವರಿಗೆ ಹೋಗಿರೋದ್ರಿಂದ ಅವ್ರು ಅಲ್ಲೇ ಇರೋದು. 3 ದಿನದಿಂದ ಊಟ ಮಾಡಿರಲಿಲ್ಲಂತೆ, ಜ್ವರ ಬಂದು. ಬಟ್ ಅವ್ರು ಏನೂ ಹೇಳಿರಲಿಲ್ಲ. ಇವತ್ತು ಲಾಸ್ಟ್ ಸ್ಟೇಜಲ್ಲಿ ಹೇಳಿದ ಮೇಲೂ ಸಹಿತ ಒಂದು ಮಿರಾಕಲ್ ನಡೆದಿದೆ ಅಂತ ಹೇಳಿದರೆ, ಆ ರೇಖಿ ತಾಯಿಗೆ ನನ್ನ ಅನಂತ ಕೋಟಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಅಮ್ಮ, ನೀವು ನಮಗೆ ಎಷ್ಟೋ ಜನರು ಈ ರೇಖಿ ಕಲಿತು ಅದೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಅವರು ಯಾವ ರೀತಿ ನಾವು ಹೀಲ್ ಮಾಡ್ಬೋದು, ಮತ್ತೊಬ್ಬರನ್ನ ಹೀಲ್ ಮಾಡ್ಬೋದು. ಇದು ಒಂದು ವಿಡಿಯೋ ನನಗೆ ಹೇಳೋದು ಸಪೋರ್ಟ್. ಯಾಕಪ್ಪ ಅಂದರೆ 108 ಡಿಗ್ರಿ ಡಾಕ್ಟ್ರ್ ಸಹಿತ ಆಗಲ್ಲ ಅನ್ನೋವಂಥ ಸ್ಟೇಜಲ್ಲಿ ಸಹಿತ ಆ ಮಗು ಇವತ್ತು ಚೇತರಿಸ್ತಾ ಇದೆ ಅಂದರೆ ಆ ರೇಖಿ ಪವರ್ ಎಷ್ಟಿದೆ, ಆ ರೇಖಿ ಶಕ್ತಿ ಎಷ್ಟಿದೆ ಅನ್ನೋದು ನಮಗೆ ಅರ್ಥ ಆಗಿದೆ. ಅಮ್ಮ, ನಿಜವಾಗ್ಲೂ ನಾನು ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಡಿಮೆನೇ ಇದಕ್ಕೆ. ನನ್ನ ತಾಯಿಗೆ ನನ್ನನ್ನು ಆರಿಸ್ಕೊಂಡಿದೆ ಈ ರೇಖಿ ಮಾತೆ, ನನ್ನನ್ನು ಆರಿಸ್ಕೊಂಡಿದೆ. ನಾನು ಇದರೊಳಗೆ ಒಂದು ಈ ರೀತಿಯಾದಂಥ ಸಿಚುವೇಶನ್ನ ನಾನು
ಮಾಡಿದ್ದೀನಲ್ಲ ಆ ಸಿಚುವೇಶನಿಗೆ ತಕ್ಕಂತೆ ಹೇಗೆ ಇದು ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ. ಆದರೂ ಅಮ್ಮನಿಗೆ ನಾನು ಫೋನ್ ಮಾಡಿ ಮತ್ತು ಗ್ರೂಪಲ್ಲಿ ಮೆಸೇಜಸ್ ಹಾಕಿ ಒಂದು ಹೀಲ್ ಮಾಡೋ ಇದು ಬಂತಲ್ಲ, ಆ ತಾಯಿಗೆ ನಿಜವಾಗ್ಲೂ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ನಿಮಗಂತೂ ನನ್ನ ಕೋಟಿ 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 ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ನನ್ನ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಗೂ, ಥ್ಯಾಂಕ್ ಯು ರೇಖಿ ಮಾತೆಗೂ, ಥ್ಯಾಂಕ್ ಯು ನಾನು ಆರಾಧನೆ ಮಾಡುವಂಥ ಪ್ರತಿಯೊಬ್ಬ ದೇವತೆಗಳು, ಗುರುಗಳಿಗೂ, ಏಂಜಲ್ಸ್ಗೂ ಎಲ್ಲರಿಗೂ ನಾನು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.